ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು SSLCಯ ರಿಸಲ್ಟ್ ಬಂದ ಮೇಲೆ ಏನು ಮಕ್ಕಳು ನಮ್ಮ ಒಂದು ರಿಸಲ್ಟ್ ಅಥವಾ ಮಾರ್ಕ್ಸ್ ಏನಾದರೂ ವ್ಯತ್ಯಾಸ ಇದ್ದು ರಿವ್ಯಾಲ್ಯೂಯೇಷನ್ಗಾಗಲಿ ಅಥವಾ ಆ ಕಾಪಿನ ಟೋಟ್ಲಿಂಗ್ ಆಗಲಿ ಮಾಡಿಸ್ಬೇಕಂದ್ರೆ ಅವರು ಮೊದಲು ಏನು ಸ್ಟೂಡೆಂಟು ಏನು ಫೋಟೋ ಕಾಪಿ ಸ್ಕ್ಯಾನ್ ಕಾಪಿನ ತರಿಸ್ಬೇಕು. ಆ ಒಂದು ಫೋಟೋ ಸ್ಕ್ಯಾನ್ ಕಾಪಿನ ನಿನ್ನೆಯಿಂದ 23ನೇ ತಾರೀಕಿನಿಂದ ಏನು ಓಪನ್ ಆಗಿದೆಯಾ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು, ಯಾವ ರೀತಿ ಫೀಸ್ ಇರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಾವಿವಾಗ ಗೂಗಲಿಗೆ ಬಂದ್ಬಿಟ್ಟು ಏನಂತ ಸರ್ಚ್ ಮಾಡಬೇಕು, SSLC ಫೋಟೋ ಕಾಪಿ ಅಂತನಾದರೂ ಸರ್ಚ್ ಮಾಡಿ ಅಥವಾ KSEAB ಅಂತನಾದರೂ ಸರ್ಚ್ ಮಾಡಿ. ಏನಿಲ್ಲಿ ಏನು ಈ ಒಂದು ಲಿಂಕ್ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ಈ ಲಿಂಕ್ ಮುಖಾಂತರ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ KSEAB SSLC ಪೋರ್ಟಲ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬಂದರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್, ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ SSLC 2026 ಪರೀಕ್ಷಾ ಒಂದು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿ ಪ್ರತಿ ಮರು ಎಣಿಕೆ ಮೌಲ್ಯಮಾಪನ ಅಂತ ಏನು ಮೊದಲನೇ ಆಪ್ಷನ್ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಇಯರ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಏನು ಆನ್ಲೈನ್ ಅಪ್ಲೈ ಅಂತ ಅಪ್ಲಿಕೇಶನ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆ ಬೇರೆಯ ಒಂದು ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಾವೀಗ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂದರೆ ಈಗ ಸ್ಕ್ಯಾನ್ ಕಾಪಿನ ತೋರಿಸ್ಬೇಕು ಅಂದರೆ ನಾವು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡೋಣ. ಏನು ಒಂದು ಸ್ಟೂಡೆಂಟಿನ ರಿಜಿಸ್ಟರ್ ನಂಬರ್ ಏನು ಅವರ ಒಂದು SSLCಯ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನು ಏನು ಎಂಟರ್ ಮಾಡಿದ ಮೇಲೆ ವ್ಯೂ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಟೂಡೆಂಟಿನ ಎಲ್ಲ ವಿವರವನ್ನು ಕೂಡ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಾವು ಇಲ್ಲಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಬೇಕಾಗುತ್ತೆ. ಯಾವ ಸಬ್ಜೆಕ್ಟನ್ನು ಫೋಟೋ ಕಾಪಿನ ತರಿಸ್ಬೇಕು ಅಂತ ಆ ಮಗು ಹೇಳುತ್ತಾ ಆ ಒಂದು ಸಬ್ಜೆಕ್ಟನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅಂದರೆ ಸ್ಕ್ಯಾನ್ ಕಾಪಿ ಆ ಮಗು ಬರೆದಿರೋವಂಥ ಒಂದು ಪೇಪರ್ ಏನಿರುತ್ತೆ ಆ ಒಂದು ಪೇಪರ್ ಸ್ಕ್ಯಾನ್ ಕಾಪಿನ ನಾವಿಲ್ಲಿ ತರಿಸ್ಲಿಕ್ಕೆ ಅಪ್ಲೈ ಮಾಡೋದಂತ ಅರ್ಥ. ಇಲ್ಲಿ ಯಾವ ಸಬ್ಜೆಕ್ಟ್ ಇಲ್ಲಿ ನೋ ಅಂತ ಇರುತ್ತೆ ಆ ಸಬ್ಜೆಕ್ಟ್ ಮೇಲೆ ನಾವಿಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಮುಂದ್ಗಡೆ ಒಂದು ಫೋಟೋ ಸ್ಕ್ಯಾನ್ ಕಾಪಿನ ತರಿಸ್ಲಿಕ್ಕೆ ಒಂದು ಸಬ್ಜೆಕ್ಟ್ಗೆ 400 ರೂಪೀಸ್ ಇರುತ್ತೆ, 400 ರೂಪಾಯಿ ಇರುತ್ತೆ. ಈ ರೀತಿಯಾಗಿ ನಾವು ಯಾವ ಸಬ್ಜೆಕ್ಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವೋ ಆ ಒಂದು ಸಬ್ಜೆಕ್ಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡಿದ ಮೇಲೆ ಆ ಒಂದು ಏನಿರುತ್ತೋ ಆ ಒಂದು ಒಂದು ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ಒಂದು ಅಡ್ರೆಸ್ನ ಎಂಟರ್ ಮಾಡಬೇಕಾಗುತ್ತೆ, ತಾಲೂಕನ್ನು ಎಂಟರ್ ಮಾಡಬೇಕಾಗುತ್ತೆ ಮತ್ತು ಆ ಏರಿಯಾದ ಪಿನ್ ಕೋಡ್ನ ಎಂಟರ್ ಮಾಡಿ ಗೆಟ್ OTP ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಮೊಬೈಲ್ಗೆ ಎಂಟರ್ ಮಾಡಿರ್ತೀವೋ ಆ ಮೊಬೈಲ್ಗೆ OTP ಹೋಗುತ್ತೆ. ಆ OTPನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTPನ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. OTPನ ಎಂಟರ್ ಮಾಡಿದಾಗ ಅವರ ಒಂದು ಅಪ್ಲಿಕೇಶನ್ ನಂಬರ್ ಈ ರೀತಿ ಬರುತ್ತೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆನ್ಲೈನ್ ಪೇಮೆಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಕೆಳಗಡೆ ಕರ್ನಾಟಕ ಒನ್ ಅಂತ ಏನಿದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಒನ್ ಅಂತ ತಗೊಂಡ್ಮೇಲೆ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಅದಾದ್ಮೇಲೆ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಇದೆ. ಇಲ್ಲಿ 2ರಲ್ಲಿ ಯಾವುದಾದ್ರೂ ರೋಸ್ ಪೇ ಅಥವಾ ಯಾವುದಾದ್ರೂ ಈ ಕಡೆ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ಗಳಿರುತ್ತೆ. ನಮಗೆ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಪೇಮೆಂಟ್ನ ನಾವು ಮಾಡಬೇಕಾಗುತ್ತೆ, ಚಾರ್ಜಸ್ 10 ರೂಪೀಸ್ನ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇಲ್ಲಿ UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ. ಇದನ್ನು ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಇವಾಗ UPI ಮೇಲೆ ಕ್ಲಿಕ್ ಮಾಡೋಣ. UPI ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಂಟಿನ್ಯೂ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಟು ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇರುತ್ತೆ QR ಕೋಡ್ ಇರುತ್ತೆ. ನಾವು ಈ QR ಕೋಡ್ನ ಮಾಡ್ಕೊಂಡು ನಾವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಆದಮೇಲೆ ವೆಯ್ಟ್ ಮಾಡಿ. ಪೇಮೆಂಟ್ ಸಕ್ಸಸ್ಫುಲಿ ಆದಮೇಲೆ ರೀಡೈರೆಕ್ಟ್ ಆಗಿ ಕರ್ನಾಟಕ ಒನ್ ವೆಬ್ಸೈಟ್ಗೆ ಈ ರೀತಿಯಾಗಿ ರೀಡೈರೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಪ್ರಿಂಟ್ ಏನು ರೆಸಿಪ್ಟ್ ಪ್ರಿಂಟ್ ಇದೆಯೋ ಅದನ್ನು ನಾವು ಪ್ರಿಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಪ್ರಿಂಟ್ ಏನು ಪೇಮೆಂಟ್ ಮಾಡಿರೋವಂಥ ಒಂದು ರೆಸಿಪ್ಟ್ ಬರುತ್ತೆ. ಈ ರೀತಿಯಾಗಿ ಇದು ರೆಸಿಪ್ಟ್ ಏನಂದರೆ ನೀವು ಪೇಮೆಂಟ್ ಮಾಡಿರೋದಕ್ಕೆ ಒಂದು ರೆಸಿಪ್ಟ್ ಆಗಿರುತ್ತೆ. ಈಗ ನೀವು ಕೇಳ್ಬೋದು ಪೇಮೆಂಟ್ ಆದಮೇಲೆ ಮತ್ತು ರೆಸಿಪ್ಟ್ ಬಂದಮೇಲೆ ನಾವು ಯಾವ ರೀತಿ ಅದು ಫೋಟೋ ಕಾಪಿನ ನೋಡ್ಕೊಳ್ಳೋದು ಅಂತ. ಇದಕ್ಕೆ 1 or 2 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ವೆಬ್ಸೈಟ್ಗೆ ಹೋಗಿ ಕಾಪಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ.
ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಅಪ್ಲಿಕೇಶನ್ ಏನು ಪ್ರಿಂಟಲ್ಲಿ ರೆಸಿಪ್ಟಲ್ಲಿ ಇರೋವಂಥ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ, ಆ ಎಂಟರ್ ಮಾಡಿದ ತಕ್ಷಣ ಆ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿದ್ದರೆ ಅಲ್ಲಿ ಫೋಟೋ ಕಾಪಿನ ಸ್ಕ್ಯಾನ್ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪ್ರೋಸೆಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದ್ದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.